ಎಲ್ಲರಿಗೂ ನಮಸ್ಕಾರ ಗುರುವೆ. ನಾನು ನಿಮ್ಮ ಪ್ರಜ್ವಲ್, ನೀವು ನೋಡ್ತಾರ ಪ್ರಜ್ವಲ್ ರೀ. ಮೂವಿ ಕಡೆಯಿಂದ ಲಾಸ್ಟ್ನೇ ಸಾಂಗ್ ಲಾಂಚ್ ಆಗ್ತಿದೆ. ಹೈಯೆಸ್ಟ್ ಬಿಟ್ಟು ಇದುವರೆಗೂ ಕನ್ನಡದಲ್ಲಿ ಕೆಡಿ ಮೂವಿಗೆ ದೊಡ್ಡ ಮಾರ್ಜಿನ್ ಅಲ್ಲಿ ತಗೊಂಡಂತ ಆನಂದ್ ಆಡಿಯೋಸ್ ಅವರಿಗೆ ಲಾಸ್ಟ್ನೇ ಸಾಂಗು ಯಾವ ರೇಂಜಿಗೆ ಅದ್ದೂರಿಯಾಗಿ ಕೊಟ್ಟಿರ್ಬೋದು ಕೆಡಿ ಮೂವಿ ಅವರು. ತುಂಬ ಅಂದರೆ ತುಂಬ, ನಾನಂತೂ ಎಕ್ಸೈಟಿಂಗ್ ಆಗಿ ಕಾಯ್ತೇನೆ. ಯಾಕೆ ಅಂತಂದರೆ ಇದುವರೆಗೂ ಬಿಟ್ಟಿರೋ ಸಾಂಗ್ ಎಲ್ಲ ಕ್ರೇಜಿ ಲೆವೆಲ್ಗೆ ಹೋಗಿದೆ. ಶಿವ ಶಿವ ಸಾಂಗ್ ಆಗಲಿ, ಸೆಟ್ ಆಗಲ್ಲ ಆಗಲಿ, ಜೋಡೆತ್ತೋ ಆಗಲಿ, ಅದಾದಮೇಲೆ ರೀಸೆಂಟಾಗಿ ಬಂದಿರೋ ಸಾಂಗ್ ಆಗಲಿ, ಪ್ರತಿಯೊಂದು ಕೂಡ ಪ್ರೇಮ್ಸ್ ಅವ್ರು ಇದ್ದಾರೆ ಅಂದರೆ ಸಾಂಗ್ಸ್ ಬಗ್ಗೆ ನೋ ವರೀಸ್, ನೆಕ್ಸ್ಟ್ ಲೆವೆಲ್ಗೆ ಕೊಟ್ಟಿದ್ದಾರೆ. ಅರ್ಜುನ್ ಜನಿ ಅವರ ಬ್ಯಾಕ್ಗ್ರೌಂಡ್ ಸ್ಕೋರು, ಪ್ರೇಮ್ಸ್ ಅವರ ಆ ಲಿರಿಕಲ್ ನೆಕ್ಸ್ಟ್ ಲೆವೆಲ್ಗೆ, ಅಂದರೆ ಲಿರಿಕ್ಸ್ ಬರ್ದಿರೋದು ಕ್ರೇಜಿ ಲೆವೆಲ್ಗೆ ಹೋಗಿದೆ. ಇದು ಯಾವ ಥರ ಇರುತ್ತೆ ಅಂತ ನಾನಂತೂ ಸಖತ್ ಕ್ಯೂರಿಯಾಸಿಟಿಯಿಂದ ಕಾಯ್ತೇನೆ. ದೊಡ್ಡದಾಗಿ ಪ್ರೆಸ್ ಮೀಟ್ ಮಾಡಿ ಲಾಂಚ್ ಮಾಡಿದ್ದಾರೆ ಕಿಚ್ಚ ಸುದೀಪ್ ಅವರು, ಮತ್ತು ಧ್ರುವ ಸರ್ಜಾ ಅವರು, ಪ್ರೇಮ್ಸ್ ಅವರು, ರೇಷ್ಮಾ ನಾನೆ ಅವರು, ಇನ್ನೂ ದೊಡ್ಡವರೆಲ್ಲ ಬಂದು ದೊಡ್ಡದಾಗಿ ಲಾಂಚ್ ಮಾಡಿದ್ದಾರೆ. ಇದು ಟ್ರೈಲರ್ ಆ ರೇಂಜಿಗೆ ಲಾಂಚ್ ಮಾಡೋಕ್ಕಾಗಲಿಲ್ಲ ಅಂದರೂ ಕೊನೆಗೂ ಕೂಡ ಸಾಂಗ್ ಲಾಂಚ್ ಮಾಡಿದ್ದಾರೆ. ನೋಡೋಣ ಸಾಂಗ್ ಯಾವ ಥರ ಇರುತ್ತೆ ಅಂತ ಸಖತ್ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಯಾರ್ಯಾರು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಮ್ಯಾಟ್ರಿಗೋಣ ಸ್ಟಾರ್ಟ್. KVN Productions. हाँ सरे ಕಾಯಿಸಲೇ. ಹಾಂ ಅಂಡು ಕಾಯಿಸೋ ನೋಡಿ ಚಡ್ಡಿ ಉದುರೈತದೆ. ಹಾಂ ಕಟ್ಟ ಒಡೆ ಹಾಕ ನಾಲ್ಗೆ ಕಚ್ಚ ಮಾಡಿ ಅದ ಹಾಂ ಮಾದಯ್ಯಂತೇರ್ ಬಂದಂಗೆ ನಿನ್ನ ಊರೆಲ್ಲ ಕೊಂಡಾಡುವಂಗೆ ಬಾರೋ ಸುನಾಮಿ ಎದ್ದಂಗೆ ಏರಿಯಾ ಊರೆಲ್ಲ ಕೊಚ್ಚೋಗಂಗೆ. ಎನರ್ಜಿ ಮಾತ್ರ ನೆಕ್ಸ್ಟ್ ಲೆವೆಲ್. ಅಣ್ಣ ಬೇಕಾ ಏಟು ಪತ್ರ ಬಂದಿದೆ ನೋಡು, ಅಣ್ಣ ಪತ್ರ ಬಂದಿದೆ ನೋಡು, ಶಿವಪುರದಿಂದ ಪತ್ರ ಕಿಟ್ಟಿ ಕಳ್ಸೋ ನೋಡು, ಕೊರಂಗೋ ತಂದವ್ ನೋಡು, ನಾಟಿ ಕೋಳಿ ತಂದವ್ ನೋಡು. ಪತ್ರ ಬಂದಿದೆ ನೋಡು, ಅಣ್ಣ ಪತ್ರ ಬಂದಿದೆ ನೋಡು. ಲಾಂಚ್ ಮಾಡಿದ್ದಾರೆ. அப்படியா நல்லா இருக்கே. ಏನೋ ಬೇರೆ ಬೇರೆ ಥರ ಎಲ್ಲ ಟ್ರೈ ಮಾಡೋರಲ್ಲ. ಡ್ಯಾನ್ಸ್ ಅಂತ ತಾಯಡಿ ಪೇಡಿ ಆಗ್ತಿರೋ ಏನು ಇಷ್ಟೊಂದು ಗ್ಯಾಪ್ ಕೊಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಆ ರೇಂಜಿಗಿತ್ತು ಸಾಂಗು. ಯಾಕೆ ಅಂತಂದರೆ ಧ್ರುವ ಸರ್ಜಾ ಅವರ ಡ್ಯಾನ್ಸು
ಮತ್ತು ರೇಷ್ಮಾ ನಾನಯ್ಯ ಅವರ ಡ್ಯಾನ್ಸು, ಆ ಎನರ್ಜಿ ಲೆವೆಲ್ ಇಬ್ರದ್ದು ಕ್ರೇಜಿ ಅಂತ ಅನ್ಬೇಕು. ಏಕೆ ಅಂತಂದರೆ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ರೆ, ಎನರ್ಜಿ ಲೆವೆಲ್ ಮಾತ್ರ ಪೀಕಲ್ಲಿತ್ತು. ಆ ರೇಂಜಿಗೆ ಇದುವರೆಗೂ ನೋಡಿಲ್ದಿರೋ ಧ್ರುವ ಅವರ ಡ್ಯಾನ್ಸ್ನ ಇದರಲ್ಲಿ ತೋರಿಸಿದರೆ ಇದು ಪ್ರೇಮ್ಸ್ ಅವರು. ಸೊ ಸಕ್ಕದಾಗಿದೆ, ಡ್ಯಾನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಕೊಟ್ಟಿದ್ದಾರೆ. ಕೊರಿಯೋಗ್ರಫಿನೂ ಸಕ್ಕದಾಗಿದೆ. ಇದೊಂಥರ ಧ್ರುವ ಸರ್ಜಾವನ್ನ ಜೈಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಬರುವಂಥ ಸೀನ್ ಆಗಿರ್ಬೋದು ಅಥವಾ ಇಮ್ಯಾಜಿನೇಷನ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನೋಡಿದ್ರೆ ಆ ಥರ ಫೀಲ್ ಆಗ್ತಾಯಿತ್ತು. ಇಮ್ಯಾಜಿನೇಷನ್ ಅಂತ ಅನಿಸುತ್ತೆ ಜಾಸ್ತಿ ನೋಡಿದ್ರೆ. ಯಾಕೆ ಅಂತಂದರೆ ಆ ರೇಂಜಿಗೆ ಇತ್ತದು ಸಾಂಗು. ಅದ್ರ ಜೊತೆಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಅಂದರೆ ತುಂಬ ಇಂಪ್ರೆಸಿವ್ ಆಗಿದೆ. ಅರ್ಜುನ್ ಜನಿ ಅವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಸಕ್ಕದಾಗಿ ಕೊಟ್ಟಿದ್ದಾರೆ. ಲಿರಿಕ್ಸ್ ವಿಚಾರಕ್ಕೆ ಬರೋದಾದರೆ ಶೋಮ್ಯಾನ್ ಅವರು ಲಿರಿಕ್ಸ್ ಬರೆದಿರ್ತಾರೆ 100%. ಇದಕ್ಕೆ ನಾವೇನು ಇದುವರೆಗೂ KD ಮೂವಿಲಿ ಲಿರಿಕ್ಸ್ ಕೇಳಿದ್ದೀವಿ ಅಂದರೆ ಹಿಂದೆ ಸಾಂಗ್ಸಲ್ಲಿ, ಅದಾದಮೇಲೆ ಅವರ ಲಾಸ್ಟ್ ರೀಸೆಂಟ್ ಮೂವೀಸು, ಇದು ಕರಿಯಿಂದ ಇಲ್ಲಿವರೆಗೂ ಬಿಟ್ಟಿರೋ ಸಾಂಗ್ಸ್ ಎಲ್ಲ ಕ್ರೇಜಿ ಲೆವೆಲ್. ನಿಮಗೆ ಗೊತ್ತಿರೋದೆ, ಸಾಂಗ್ಸ್ ಅಂದರೆ ನೆಕ್ಸ್ಟ್ ಲೆವೆಲ್ಗೆ ಎನರ್ಜಿ ಬರುತ್ತೆ ಅವರಿಗೆ. ಆದರೆ ಈ ಸಾಂಗಲ್ಲಿ 100% ನಾನು ಅದು ನನಗೆ ಕಾಣಿಸ್ಲಿಲ್ಲ ಎಲ್ಲೂ. ಯಾಕೆ ಅಂತಂದರೆ ಕೇಳ್ಬೋದು, ಏನು ಆ ರೇಂಜಿಗಿತ್ತು. ರಾ ಆಗಿರ್ಬೋದು, ಧ್ರುವ ಸರ್ಜಾ ಅವರ ಡ್ಯಾನ್ಸು, ಪರ್ಫಾರ್ಮೆನ್ಸ್ ಎಲ್ಲದೂ ಚೆನ್ನಾಗಿತ್ತು, ಬ್ಯಾಕ್ಗ್ರೌಂಡ್ ಸ್ಕೋರು ಚೆನ್ನಾಗಿತ್ತು. ಆದರೆ ಲಿರಿಕ್ಸು ಇನ್ನು ನನಗೆ ಅವ್ರೇನು ಎಕ್ಸ್ಪೆಕ್ಟೇಷನ್ಸು ನಮಗೆ ಸೆಟ್ ಮಾಡಿದ್ದಾರೆ, ಆ ಎಕ್ಸ್ಪೆಕ್ಟೇಷನ್ಸ್ ನನಗೆ ರೀಚ್ ಆಗಲಿಲ್ಲ ಅಂತ ಅನ್ನಿಸ್ತು ಈ ಸತಿ. ಯಾಕೆ ಅಂತಂದರೆ ಇದುವರೆಗೂ ನಾನು ರಿವ್ಯೂ ಕೊಟ್ಟಿರೋದ್ರಲ್ಲಿ KD ಸಾಂಗಲ್ಲಿ ಇದೇ ನನಗೆ ಒಂದು ರೇಂಜಿಗೆ ಕಮ್ಮಿ ಅಂತ ಅನಿಸಿದ್ದು. ಯಾಕೆ ಅಂತಂದರೆ ಆ ಲಿರಿಕ್ಸು ಆ ರೇಂಜಿಗೆ ಮ್ಯಾಚ್ ಆಗ್ತಾಯಿಲ್ಲ. ಅದಾದಮೇಲೆ ಧ್ರುವ ಸರ್ಜಾ ಅವರ ಡ್ಯಾನ್ಸು ಸಖತ್ತಾಗಿದೆ, ಆದರೆ ಆ ಸಾಂಗ್ ಲಿರಿಕ್ಸಿಗೂ ಅದಕ್ಕೂ ಪರ್ಫೆಕ್ಷನ್ ಆ ರೇಂಜಿಗೆ ನನಗೆ ಸೆಟ್ ಆಗ್ತಾಯಿಲ್ಲ. ಅದ್ರ ಜೊತೆಗೆ ಇನ್ನೂ ಸಖತ್ತಾಗಿ ಕೊಡ್ಬೋದಾಗಿತ್ತು. ವಿಲನ್ನಲ್ಲಿ ಸಾಂಗು ಬ್ಯಾಕ್ಗ್ರೌಂಡ್ ಸ್ಕೋರ್ ಯಾವ ರೇಂಜಿಗೆ ಕೊಟ್ಟಿದ್ದೀರಾ ಅಂದರೆ ಅದು ಇನ್ನೂ ಈಗಲೂ ಪ್ಲೇ ಲಿಸ್ಟಲ್ಲಿ ಆ್ಯಡಪ್ ಆಗಿದ್ದಾವೆ, ಆ ರೇಂಜಿಗೆ ಕೊಟ್ಟಿದ್ದೀರಾ. ಇದರಲ್ಲೂ ಕೂಡ ಸ್ಟಾರ್ಟಿಂಗ್ ಬಿಟ್ಟಿರೋ 3 ಸಾಂಗು ಕೂಡ ಕ್ರೇಜಿ ಲೆವೆಲ್ಗೆ ಸೆಟಪ್ ಆಗಿದೆ. ಸೊ ಈ ಸಾಂಗು ವಿಡಿಯೋ ಸಾಂಗ್ ಬಿಟ್ಟಿದ್ರು ಕೂಡ ಧ್ರುವ ಸರ್ಜಾ ಅವರು ಸಖತ್ತಾಗಿ ಡ್ಯಾನ್ಸ್ ಆಡಿದ್ದಾರೆ. ಆದರೆ ಈ ಸತಿ ಲಿರಿಕ್ಸ್ ಮಿಸ್ ಔಟ್ ಆಗಿದೆ ಅಂತ ಅನ್ನಿಸ್ತು. ನಿಮಗೆ 30ನೇ ತಾರೀಕು 100% ನಾನಂತೂ ರಿಯಾಕ್ಷನ್ ರಿವ್ಯೂ ಎರಡೂ ಕೊಡ್ತೀನಿ ಈ ಮೂವಿದು ಯಾವ ಥರ ಇರುತ್ತೆ ಅಂತ. ಮೂವಿ 100% ಎಕ್ಸ್ಪೆಕ್ಟೇಷನ್ ತುಂಬ ಅಂದರೆ ತುಂಬ ಇದೆ. ನಾನು ಫಸ್ಟೇ ಅಂತೂ ಹೋಗಿ ರಿಯಾಕ್ಷನ್ ಕೊಡ್ತೀನಿ ಮೂವಿ ಯಾವ ಥರ ಇರುತ್ತೆ ಅಂತ. ನೀವು ಹತ್ರದಲ್ಲಿರೋ ಥಿಯೇಟರ್ಸಿಗೆ ಹೋಗಿ ನೋಡಿ. ಏಕೆ ಅಂತಂದರೆ ಇಂಥ ದೊಡ್ಡ ಸ್ಟಾರ್ ಕಾಸ್ಟ್ ಇರೋ ಮೂವಿ 100% ರೀಸೆಂಟಾಗಂತೂ ಇನ್ನು ಸಿಗೋದೇ ಇಲ್ಲ. ಅಂದರೆ ಹತ್ರದಲ್ಲಿ ಯಾವ ಮೂವಿಯೂ ಇಲ್ಲ. ಯಾಕೆ ಅಂತಂದರೆ ರವಿಚಂದ್ರನ್ ಅವರಾಗಲಿ, ರಮೇಶ್ ಅರವಿಂದ್ ಅವರು, ಸಂಜಯ್ ದತ್ ಅವರಾಗಲಿ, ಅದಾದಮೇಲೆ ಧ್ರುವ ಸರ್ಜಾ ಅವರು, ರೇಷ್ಮಾ ನಾನಯ್ಯ ಅವರು, ಅದಾದಮೇಲೆ ಶೋ ಮ್ಯಾನ್ ಪ್ರೇಮ್ಸ್, ಇಂಥ ದೊಡ್ಡ ಡೈರೆಕ್ಟರು, ಇಂಥ ಅರ್ಜುನ್ ಜನಿ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್, ಇಂಥ ದೊಡ್ಡವ್ರು ಇದ್ದ ಮೇಲೆ ಲಾಸ್ಟ್ ಕಾಂಬೋ ಅಂದರೆ ಎಂಡಲ್ಲಿ ಕಿಚ್ಚ ಸುದೀಪ್ ಅವರ ಎಂಟ್ರಿ, ಇಷ್ಟು ದೊಡ್ಡ ಕ್ಯಾನ್ವಸ್ ಇರೋವಂಥ ಮೂವಿ ಕೊಟ್ಟಿರೋ KVN ಪ್ರೊಡಕ್ಷನ್ಸ್ ದೊಡ್ಡದಾಗಿ ಖರ್ಚು ಮಾಡಿರೋಂಥ ಮೂವಿನ ಥಿಯೇಟ್ರಲ್ಲಿ ನೋಡಬೇಕು ಅಂದರೆ ಅದ್ದೂರಿ ಸ್ವಾಗತ ನಾವು ಕೊಡಲೇಬೇಕು. ಯಾಕೆ ಅಂತಂದರೆ ಆ ಶ್ರಮ ನೆಕ್ಸ್ಟ್ ಲೆವೆಲ್ ಕೊಟ್ಟಿರ್ತಾರೆ. ಒಂದು ಸತಿ ಹೋಗಿ ನೋಡಿದ್ರೆ ಆ ಫೀಲೇ ಬೇರೆ ಇರುತ್ತೆ ಅಂತ ಹೇಳ್ತಾ, ನಿಮಗೆ ಈ ಸಾಂಗ್ ಕೇಳಾದ್ಮೇಲೆ ಏನಿಸ್ತು? ಇದುವರೆಗೂ KD ಮೂವಿ ಏನೇ ಆಗಿರಲಿ, ಫಿಲಮ್ ಮಾತ್ರ ನೋಡೋದನ್ನ ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ